ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅರವಿಂದ್ ಕೇಜ್ರಿವಾಲ್ ಗದ್ದುಗೆಯಿಂದ ಇಳಿದ ಮೇಲೆ ದಿಲ್ಲಿಯ ರಾಜಕಾರಣ ಹೇಗೆ ನಡೀತಾ ಇದೆ, ದಿಲ್ಲಿಯ ವಿದ್ಯಮಾನಗಳೇನು, ರೇಖಾ ಗುಪ್ತಾ ಯಾವ ರೀತಿ ತಮ್ಮ ಕಾರ್ಯವೈಖರಿಯನ್ನು ರೂಢಿಸಿಕೊಂಡಿದ್ದಾರೆ, ಇದರ ಕುರಿತಾಗಿ ನಾವು ಮಾತೇ ಆಡಿರಲಿಲ್ಲ. ಭಾಳ ಮುಖ್ಯವಾದಂಥ ವಿಚಾರ, ದಿಲ್ಲಿ ಪ್ರತಿ ದಿವಸ ಬೆಳಗ್ಗೆ ಚರ್ಚೆ ಆಗ್ತಾ ಇದ್ದಂಥ ಕಾಲಘಟ್ಟ ಒಂದಿತ್ತು ಅರವಿಂದ್ ಕೇಜ್ರಿವಾಲ್ ಇದ್ದಾಗ. ಅಲ್ಲಿಯ ಸರ್ಕಾರದ ಕುರಿತು ನಿರಂತರವಾಗಿ ನಾವು ಒಂದಿಲ್ಲೊಂದು ಸ್ಕ್ಯಾಮ್ನ ಬಗ್ಗೆ, ಅರವಿಂದ್ ಕೇಜ್ರಿವಾಲ್ ಅವರ ಹೇಳಿಕೆಗಳ ಬಗ್ಗೆ, ಅವರ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಒಂದಿಲ್ಲೊಂದು ವಿಚಾರವನ್ನು ಮಾತಾಡ್ತಾ ಇದ್ವಿ. ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅಧಿಕಾರ ಗದ್ದುಗೆಯಿಂದ ಕೆಳಗಿಳಿದ್ರು, ಅದಾದ ಮೇಲೆ ಅದರ ಕುರಿತಾಗಿ ನಾವು ಹೆಚ್ಚು ಚರ್ಚೆಯನ್ನೇ ಮಾಡಿಲ್ಲ. ಹಾಗಾದರೆ ರೇಖಾ ಗುಪ್ತಾ ಹೆಚ್ಚು ಪ್ರಚಾರದಲ್ಲಿಲ್ವಾ? ರೇಖಾ ಗುಪ್ತಾ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ, ಪ್ರಚಾರದಲ್ಲಿಲ್ಲ. ನೀವು ಗಮನಿಸ್ತಾ ಬನ್ನಿ, ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತ ವೈಖರಿ ಹಾಗೂ ಈಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದ ಆಡಳಿತ ವೈಖರಿ. ಭಾರತೀಯ ಜನತಾ ಪಾರ್ಟಿ ಆಡಳಿತ ವೈಖರಿಯ ಒಂದೇ ಒಂದು ಸ್ಯಾಂಪಲ್ ಬೇಕಂದರೆ, ಈ ಬಾರಿಯ ದಿಲ್ಲಿಯ ಮಳೆಗಾಲದ ಸಂದರ್ಭದಲ್ಲಿ ಹೇಗೆ ನಿರಂತರವಾಗಿ ಪ್ರತಿ ಬಾರಿಯೂ ಇಡೀ ಊರಿನ ಒಳಗಡೆ ಪ್ರವಾಹ ನುಗ್ಗಿ ಜನರು ಸಾವಿಗೀಡಾಗ್ತಾ ಇದ್ರು. ಊರ ಒಳಗಡೆಗಳೇ ನದಿಗಳು ಉಕ್ಕಿ ಹರಿಯುವ ರೀತಿಯಲ್ಲಿ ಕಾಣ್ತಾ ಇತ್ತು. ಅಂಥ ಯಾವುದೇ ರೀತಿಯಾದಂಥ ದೊಡ್ಡ ಸಮಸ್ಯೆ ಉದ್ಭವ ಆಗಿದ್ದಾಗಲಿ ಅಥವಾ ನೀರು ಒಳಗಡೆ ನುಗ್ಗಿ ಸಾವು ನೋವುಗಳಾಗಲಿ ಸಂಭವಿಸಿದಂಥ ಯಾವುದೇ ವರದಿಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಕನಾಟ್ ಪ್ಲೇಸ್ ಬಳಿ ಇರುವಂಥ ಒಂದು ಟನಲ್ ಯಾವಾಗಲೂ ಭಾಳ ದೊಡ್ಡ ಸಮಸ್ಯೆಗೆ ಉಂಟಾಗ್ತಾ ಇದ್ದಂಥ ಪ್ರದೇಶ ಅದು. ಈ ಬಾರಿ ಅದಕ್ಕೆ ಮೊದಲ ಬಾರಿಗೆ ಮುಕ್ತಿಯನ್ನು ಕಾಣಿಸಲಾಯಿತು. ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಏನಂತಂದರೆ, ಈ ರೀತಿಯ ಟನಲ್ ಇದ್ದಾಗ ನೀರು ಒಳಗಡೆ ಬರೋದು ಸ್ವಾಭಾವಿಕ, ಅದನ್ನು ಯಾರೂ ತಪ್ಸೋಕ್ಕಾಗೋದಿಲ್ಲ, ನಾವು ಅದನ್ನು ತಡಿಲಿಕ್ಕಾಗೋದಿಲ್ಲ ಅಂತ ಪ್ರತಿ ಬಾರಿ ಹೇಳ್ಕೊಂಡು ಓಡಾಡ್ತಾ ಇದ್ರು. ಈ ಬಾರಿ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಮಾಡಲಾಯಿತು. ಅರವಿಂದ್ ಕೇಜ್ರಿವಾಲ್ ಸಂದರ್ಭದಲ್ಲಿ UPSC ಪರೀಕ್ಷೆಗೆ ಕುಳಿತಂಥ ವಿದ್ಯಾರ್ಥಿಗಳು ನೀರು ಪಾಲಾದಂಥ ಅತ್ಯಂತ ದಾರುಣವಾದಂಥ ಘಟನೆ ಕಳೆದ 2 ವರ್ಷಗಳ ಹಿಂದೆ ನಡೆದಿತ್ತು. ಈ ಬಾರಿ ಅಂಥ ಯಾವುದೇ ರೀತಿಯಾದಂಥ ದುರಂತಗಳು ಸಂಭವಿಸಿದ್ದಾಗಲಿ, ಮಳೆಯಿಂದ ಭಾಳ ದೊಡ್ಡ ಪ್ರಕೋಪ ಆಗಿದ್ದಾಗಲಿ ಯಾವುದೇ ರೀತಿಯ ಉದಾಹರಣೆಗಳು ಸಿಗೋದಿಲ್ಲ, ಆ ರೀತಿಯ ಸುದ್ದಿಗಳು ಸಿಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ಗೂ ರೇಖಾ ಗುಪ್ತಾಗೂ ಇರುವಂಥ ಏನು ವ್ಯತ್ಯಾಸ ಏನಪ್ಪ ಅಧಿಕಾರದಲ್ಲಿ ಅಂದರೆ, ಅರವಿಂದ್ ಕೇಜ್ರಿವಾಲ್ ಯಾವತ್ತೂ ತನ್ನನ್ನು ತಾನು ರಾಷ್ಟ್ರ ನಾಯಕ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ ಮಟ್ಟದ ರಾಜಕಾರಣಿ ನಾನು, ಅವ್ರ ಜೊತೆನೇ ನನ್ನದು ಏನಿದ್ರು ಜಂಗಿ ಯುದ್ಧ ಅಂತ ಭ್ರಮೆಯಲ್ಲಿ ನಿರತರಾಗಿ ನಿರಂತರವಾಗಿ ಪ್ರತಿ ದಿವಸ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ, ದಿಲ್ಲಿ ಆಡಳಿತಕ್ಕೂ ಸಂಘರ್ಷ ಉಂಟು ಮಾಡುವಂಥ ವಿಷಯಗಳನ್ನಿಟ್ಕೊಂಡು ರಾಜಕಾರಣ ಮಾಡ್ತಿದ್ರು. ತನ್ಮೂಲಕವೇ ತಾನು ಬೆಳೆಯಬೇಕು, ತನ್ಮೂಲಕವೇ ದಿಲ್ಲಿ ಅಧಿಕಾರ ಗದ್ದುಗೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ಅವರ ತವಕ ಎದ್ದು ಕಾಣ್ತಾ ಇತ್ತು. ಒಂದು ಉದಾಹರಣೆಯನ್ನು ಈತನ ಕಾಲಘಟ್ಟದಲ್ಲಿ ನಡೆದಂಥ ಅಪಸವ್ಯದ ಬಗ್ಗೆ ಒಂದು ಹೇಳಿಬಿಡ್ತೇನೆ. ನಿನ್ನೆ ಮೊನ್ನೆ ನಡೆದಂಥ ಘಟನೆ ಇದು. ಈ ದಿಲ್ಲಿಯ ವಿಧಾನಸಭೆ ಬಿಲ್ಡಿಂಗ್ ಇದೆಯಲ್ಲ, ಇಂಪೀರಿಯಲ್ ಬಿಲ್ಡಿಂಗ್ ಅಂತ ಕರೀತಾರೆ. ಅದಕ್ಕೆ ತುಂಬ ಸುಂದರವಾಗಿದೆ, ಪಾರಂಪರಿಕವಾದ ಕಟ್ಟಡ, ಬ್ರಿಟಿಷರ ಕಾಲದಲ್ಲಿ ಮಾಡಿದಂಥ ಕಟ್ಟಡ. ಅದಕ್ಕೆ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಿಲ್ಡಿಂಗ್ ಅಂತಲೇ ಹೆಸರಿಟ್ಟದ್ದು. 1911ರವರೆಗೂ ಕಲ್ಕತ್ತಾವನ್ನು ರಾಜಧಾನಿ ಮಾಡಿಕೊಂಡಂಥ ಬ್ರಿಟಿಷರು 1912ರಿಂದ ದಿಲ್ಲಿಗೆ ವಲಸೆ ಬರ್ತಾರೆ, ದಿಲ್ಲಿಯನ್ನು ರಾಜಧಾನಿ ಮಾಡ್ಕೋತಾರೆ. ದಿಲ್ಲಿಯನ್ನು ರಾಜಧಾನಿ ಮಾಡಿಕೊಂಡಾಗ ಅದರ ಕೌನ್ಸಿಲ್ ಸಭೆ ನಡೆಸಲಿಕ್ಕೋಸ್ಕರ ಒಂದು ಕಟ್ಟಡವನ್ನು ಕಟ್ತಾರೆ. ಆ ಕಟ್ಟಡವೇ ಈ ಇಂಪೀರಿಯಲ್ ಕೌನ್ಸಿಲ್ ಬಿಲ್ಡಿಂಗ್. ಈ ಕಟ್ಟಡದಲ್ಲಿ ಒಂದು ರೂಮ್ ಇತ್ತು. ಆ ರೂಮಿನ ಒಳಗಡೆ ಒಂದಷ್ಟು, ಈ ಕಟ್ಟಡದಲ್ಲಿಯೇ ಎಲ್ಲ ವಿಧಾನಮಂಡಲದ ಅಧಿವೇಶನ ನಡೆಯೋದಲ್ಲೇ, ಆಮೇಲೆ ಸೆಕ್ರೆಟ್ರಿಯೇಟ್ಗಳ ಆಫೀಸ್ಗಳಿರೋದು ಅಲ್ಲೇ, ಆ ಕ್ಯಾಂಟೀನ್ ಇರೋದು ಅಲ್ಲೇ, ಪತ್ರಿಕಾ ಮಾಧ್ಯಮದವರಿಗಾಗಿ ಕೊಠಡಿಗಳಿರೋದು ಅಲ್ಲೇ, ವಿಧಾನಸಭಾ ಸ್ಪೀಕರ್ ಆಫೀಸ್ ಇರೋದು ಅಲ್ಲೇ, ಎಲ್ಲವೂ ಅಲ್ಲೇ ಇದ್ದಾವೆ. ಒಂದು ಕೊಠಡಿ ಖಾಲಿ ಇತ್ತು. ಆ ಕೊಠಡಿಯ ಒಳಗಡೆ ಒಂದಷ್ಟು ಹಗ್ಗ, ಒಂದಷ್ಟು ಬಡಿಗೆಗಳು ಅಂದರೆ ಕಟ್ಟಿಗೆಯ ತುಂಡುಗಳು, ಆ ರೀತಿ ವಸ್ತುಗಳಿತ್ತು. ಈ ವಸ್ತುಗಳನ್ನು ನೋಡಿದ ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರ ಆಡಳಿತದ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದೆ. 2021-22ರಲ್ಲಿ ನಡೆದಂಥ ಘಟನೆ. 21ರಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಅವರ ಶಾಸಕನಿಗೆ ತಲೆಯಲ್ಲಿ ಬಂದ್ಬಿಡುತ್ತೆ, ಓಹೋ ಇದು ಗಲ್ಲಿಗೇರಿಸುವಂಥ ವ್ಯವಸ್ಥೆಗೋಸ್ಕರ ಆವಾಗಿನ ಕಾಲದಲ್ಲಿ ಬ್ರಿಟಿಷರು ಮಾಡಿದ್ದಿದ್ದು. ಅದಕ್ಕೋಸ್ಕರ 2 ತೊಲೆಗಳಿದ್ದಾವೆ, ಅಂದರೆ 2 ಕಂಬಗಳಿದ್ದಾವೆ, ಮೇಲೊಂದು ಪಟ್ಟಿ ಇದೆ, 2 ಹಗ್ಗವನ್ನು ಇಟ್ಟಿದ್ದಾರೆ. ಈ ಹಗ್ಗದಿಂದ ನೇಣು ಹಾಕ್ತಾಯಿದ್ರು. ಇದು ಫಾಸಿ ಘರ್ ಇದು ಅಂತ.
ಫಾಸಿಘರ್ ಅಂದರೆ ನೇಣು ಶಿಕ್ಷೆಯನ್ನು ಕೊಡುವಂಥ ಜಾಗ ಇದು. ಚರ್ಚೆ ಆಯಿತು, ಹೌದು ಇದ್ರೂ ಇರಬಹುದು ಅಂತಾಯಿತು. ಅದಕ್ಕೋಸ್ಕರ ಒಂದು ಬಜೆಟ್ ಮಾಡಲಾಯಿತು. ಇದನ್ನು ಸ್ಮಾರಕವನ್ನಾಗಿ ನಿರ್ಮಿಸೋಣ ಅನ್ನುವಂಥ ಐಡಿಯಾ ಅರವಿಂದ್ ಕೇಜ್ರಿವಾಲ್ಗೆ ಬಂತು. ಎಲ್ಲಿ ದುಡ್ಡನ್ನು ಖರ್ಚು ಮಾಡೋ ವಿಚಾರ ಬರುತ್ತೋ ಇದ್ದಕ್ಕಿದ್ದಾಗೆ ಖುಷಿಯಾಗಿಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ಗೆ. ಕಿಕ್ ಬ್ಯಾಕ್ ತೊಗೋಬೋದಲ್ವಾ. ಅವರೇನು ಮಾಡ್ತಾರೆ, ಇದ್ದಕ್ಕಿದ್ದ ಹಾಗೆ ಇದನ್ನು 1.5 ಕೋಟಿ ರೂಪಾಯಿ ಇದಕ್ಕೊಂದು ಬಜೆಟ್, ಆ ರೂಮನ್ನು ಸಿದ್ಧಪಡಿಸಲಿಕ್ಕೆ. ಅಲ್ಲಿ ಚಂದ್ರಶೇಖರ್ ಆಜಾದು, ಭಗತ್ ಸಿಂಗು, ಸುಖದೇವ್ ಅವರೆಲ್ಲ ದೊಡ್ಡ ದೊಡ್ಡ ಫೋಟೋಗಳನ್ನು, ಮೂರ್ತಿಗಳನ್ನ ಇಟ್ಟು ಈ 2 ತೊಲೆಗಳನ್ನು ನಿಲ್ಲಿಸಿ ಹಗ್ಗವನ್ನು ಜೋತ್ಬಿಟ್ಟು ಇಲ್ಲೇ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾ ಇದ್ದರು ಅಂತ ಒಂದು ಸ್ಮಾರಕವನ್ನಾಗಿ ರೆಡಿ ಮಾಡುವಂಥ ಕೆಲಸ ನಡೆಯುತ್ತೆ. ಅಲ್ಲೊಂದು ಸುರಂಗ ಇದು ನೇರವಾಗಿ ಲಾಲ್ ಕಿಲಾಗೆ ಹೋಗುತ್ತೆ ಅಂತ. ಅಲ್ಲಿಂದನೇ ಈ ಅಪರಾಧಿಗಳನ್ನ ಕರ್ಕೊಂಬರಲಾಗ್ತಾ ಇತ್ತು. ಈ ಇಂಪೀರಿಯಲ್ ಬಿಲ್ಡಿಂಗಲ್ಲಿ ಅವರ ಫಾಂಸಿಯನ್ನು ಕೊಡಲಾಗ್ತಾ ಇತ್ತು ಅಂತ ಸುದ್ದಿ ಮಾಡಲಾಗತ್ತೆ. ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಸುತ್ತಲೂ ಫೋಟೋ ಹಾಕಿ ಅದಕ್ಕೊಂದು ಶಿಲಾನ್ಯಾಸ, ಅದಾದಮೇಲೆ ಅದನ್ನು ಅನಾವರಣ ಮಾಡಿದಂಥ ಒಂದು ಫಲಕ ಎಲ್ಲವನ್ನು ರೆಡಿ ಮಾಡಿ ಅರವಿಂದ್ ಕೇಜ್ರಿವಾಲು ಡಿಸೆಂಬರ್ 9, 2022ಕ್ಕೆ ಅದನ್ನು ಉದ್ಘಾಟನೆಯನ್ನು ಮಾಡಿಬಿಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಈ ಫಾಂಸಿಘರನ್ನು ಉದ್ಘಾಟನೆ ಮಾಡಿದರು. ಆವಾಗ ರಾಮ್ ನಿವಾಸ್ ಗೋಯಲ್ ಅಂತೇಳಿ ಸಭಾಧ್ಯಕ್ಷರಾಗಿದ್ದರು. ಈಗ ವಿಜಯೇಂದ್ರ ಗುಪ್ತಾ ಅವರಿದ್ದಾರೆ. ವಿಜಯೇಂದ್ರ ಗುಪ್ತಾ ಅವರು ಮೊನ್ನೆ ಹೋಗಿ ನೋಡಿದರೆ ಅದೇ ರೀತಿಯಾದಂಥ ಇನ್ನೊಂದು ರೂಮ್ ಆ ಕಡೆ ಇದೆ. ನೋಡಲಾಗಿ ಇತಿಹಾಸ ತಜ್ಞರನ್ನು ಕರೆಸಿ ನೋಡಿದರೆ ಇದು ಮೇಲ್ಕೊಠಡಿಯಿಂದ 4ನೇ ಫ್ಲೋರಿಂದ ಫುಡ್ ತರಲಿಕ್ಕೆ ಒಂದು ರೀತಿಯ ಲಿಫ್ಟ್ ರೀತಿಯ ವ್ಯವಸ್ಥೆ. ಅದಕ್ಕೆ ಒಂದು ಚೌಕವನ್ನು ಕಟ್ಟಿ, ಅದಕ್ಕೆ ಹಗ್ಗವನ್ನು ಕಟ್ಟಿ ಅದರಲ್ಲಿ ಆಹಾರ ಪದಾರ್ಥಗಳನ್ನು ಕೆಳಗಿಳಿಸಲಾಗ್ತಾ ಇತ್ತು. ಲೆಜಿಸ್ಲೇಟಿವ್ ಕೌನ್ಸಿಲ್ ಅವರು ಕ್ಯಾಂಟೀನ್ನಲ್ಲಿ ಉಪಹಾರ ಗೃಹದಲ್ಲಿ ಊಟ ಮಾಡ್ತಾಯಿದ್ರು. ಟಿಫಿನ್ ರೂಮ್ ಅಂತ ಒಂದು ರೂಮಲ್ಲಿ ಕಾಣಿಸ್ತದೆ. ಅಲ್ಲಿಂದ ಆಹಾರವನ್ನು ಕೆಳಗಿಳಿಸ್ಕೊಂಬಂದು ಆ ಟಿಫಿನ್ ರೂಮಲ್ಲಿ ಊಟ ಮಾಡ್ತಾಯಿದ್ರು, ತಿಂಡಿ ತಿಂತಾಯಿದ್ರು. ಮೇಲಿಂದ ಕೆಳಗಡೆ ತರಲಿಕ್ಕೆ ಆವಾಗ ಲಿಫ್ಟ್ ವ್ಯವಸ್ಥೆ ಇರಲಿಲ್ಲ 1912ರಲ್ಲಿ. ಆವಾಗ ಮಾಡಿಕೊಂಡಂಥ ವ್ಯವಸ್ಥೆ ಇದು ಕೇವಲ ಒಂದು ಕಡೆ ಇಲ್ಲ, 2 ಕಡೆ ಇದೆ. ಎಡಭಾಗದಲ್ಲಿಯೂ ಇದೆ, ಬಲಭಾಗದಲ್ಲಿಯೂ ಇದೆ. ಇದು ಸ್ಮಾರಕ ಭವನವೂ ಅಲ್ಲ, ಫಾಂಸಿಘರೂ ಅಲ್ಲ, ಏನಲ್ಲ. ಅವಾಗ ಫಾಂಸಿ ಹಾಕ್ತಾ ಇದ್ದದ್ದು ಈಗ ತಿಹಾರ್ ಜೈಲಿದೆ. ಆವಾಗ ಪುರಾಣ ಜೈಲ್ ಅಂತ ಒಂದು ಪುರಾಣ ಜೈಲ್ ಇತ್ತು. ಈಗೇನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಆ ಜಾಗದಲ್ಲಿ ಪುರಾಣ ಜೈಲ್ ಅಂತ ಇತ್ತು. ಆ ಪುರಾಣ ಜೈಲಿನಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸುವ ವ್ಯವಸ್ಥೆ ಇತ್ತು. ಇದು ಸ್ಮಾರಕವೇ ಅಲ್ಲ, ಇದಕ್ಕೆ ಯಾವುದೇ ಇತಿಹಾಸದ ಹಿನ್ನೆಲೆ ಇಲ್ಲ. ಇದ್ರ ಬಗ್ಗೆ ಯಾರು ಬೇಕಾದರೂ ನೀವು ರಿಸರ್ಚ್ ಮಾಡಿ 2 ದಿವಸ ಟೈಮ್ ಕೊಡ್ತೀನಿ ಹೇಳಿ, 2 ದಿವಸ ಟೈಮ್ ಕೊಟ್ಟು ನೀವು ಇತಿಹಾಸದ ಮಾಹಿತಿಯನ್ನು ತರದೇ ಹೋದರೆ ಇದನ್ನು ಕೆಡವಿ ಮೊದಲು ಹೆಂಗಿತ್ತೋ ಹಂಗೆ ಮಾಡಲಾಗತ್ತೆ. ಸುಳ್ಳೆ ಇತಿಹಾಸವನ್ನು ತಿರುಚುವ ಕೆಲಸ ಬೇಕಾಗಿಲ್ಲ. 2 ದಿವಸ ಸಮಯ ಕೊಟ್ಟರು ಯಾವ ಇತಿಹಾಸ ತಜ್ಞರು ಬಂದರೂ ಅದಕ್ಕೆ ದಾಖಲೆಗಳಿಲ್ಲ. ಕೊನೆಗೂ ನೋಡಲಾಗಿ ಅದು ಒಂದು ತೊಟ್ಟಲದ ರೀತಿಯಲ್ಲಿ ಮೇಲ್ಗಡೆಯಿಂದ ಆಹಾರವನ್ನು ಸಾಗಿಸುವಂಥ ಅವತ್ತಿನ ಕಾಲದ ವಿಧಾನವಾಗಿತ್ತು ಅಂತ ಸ್ಪಷ್ಟ ಆಗತ್ತೆ. ಅಂದರೆ ಯಾಕಿದನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ಕಾಲದಲ್ಲಿ ಯಾವ ರೀತಿ ತೆರಿಗೆದಾರರ ದುಡ್ಡನ್ನು ತಮಗಿಷ್ಟ ಬಂದ ಹಾಗೆ ಖರ್ಚು ಮಾಡಲಾಗ್ತಾ ಇತ್ತೋ ಮತ್ತು ಹೇಗೆ ತಮ್ಮ ಸ್ಮಾರಕಗಳನ್ನು ನಿರ್ಮಿಸ್ಕೋತಾ ಇರುವಂಥ ಕೆಲಸ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನಿನ್ನೆ ನಡೆದಂಥ ವಿದ್ಯಮಾನ ಹೇಗೆ ಇತಿಹಾಸವನ್ನು ರಾಜಕಾರಣಿಗಳು ತಿರುಚ್ತಾರೆ, ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.